ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ ಹೋಗಿ ಬರ್ತೀನಿ. ಸರಿ ಸುಮ. ಅವ್ವ ಬರ್ತೀನಿ ಬರ್ತೀನಪ್ಪ, ಬರ್ತೀನಿ ರಾಜ್. ಹುಷಾರು. ನನಗೆ ಫೋನ್ ಮಾಡಿ ಇಲ್ಲಿ ಬರಕ್ಕೆ ಹೇಳ್ದಲ್ಲ, ಯೋನೋ ವಿಸ್ಯಾ ನೋಡು ಪಲ್ಲವಿ, ನಿನ್ ಮನ್ಸ್ನಾಗ ಯೋನೇ ಇದ್ರು ನನ್ ತಮ್ಮ ನೇರವಾಗಿ ಹೇಳ್ಕೊ. ಖಂಡಿತವಾಗ್ಲೂ ನಾನು ಯೋನೋ ತಪ್ಪು ತಿಳ್ಕೊಳಕ್ಕಿಲ್ಲ. ಸಹನಾ ಅಕ್ಕ, ನಿಂಗೆ ಕಾಳಿ ಮ್ಯಾಗೆ ಯೋನ್ ಅಭಿಪ್ರಾಯ ಐತೆ? ಇದ್ಯಾ ಕವಿ, ಇದಕ್ಕಿದ್ದಂಗೆ ಅವನ್ ಇಚ್ಛೆ ಕೇಳ್ತಿದ್ಯಾ? ನೀನ್ ಏಳು ಸಹನಾ ಅಕ್ಕ, ನಿಂಗೆ ಕಾಳಿ ಅಂದ್ರೆ ಯೋನ್ ಅನಿಸ್ತದೆ? ನೋಡವಿ, ಅವನು ಸಂಬಂಧದಾಗೆ ಸೋದರ ಮಾವನೇ ಇರ್ಬೋದು, ಆದ್ರೆ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿದ್ವಿ. ಅವನ್ ಮನ್ಸ್ನಾಗೆ ನನ್ ಬಗ್ಗೆ ಯೋನ್ ಅಭಿಪ್ರಾಯ ಅದೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮನ್ಸ್ನಾಗ ಅವನ್ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾರೆ ನೀನು ಕಾಳಿನ ಪಿರುತಿ ಮಾಡ್ತಿಲ್ವಾ ಸಹನಾ ಅಕ್ಕ? ನನ್ ಜೀವನದಾಗೆ ಪಿರುತಿ ಸಂಸಾರ ಅನ್ನೋ ಪುಟ ಎಲ್ಲ ಮುಗ್ದೋಗೋದೆ ಕಣವಿ. ಅದನ್ನ ಮತ್ತೆ ತೆರೆಯೋ ಪ್ರಯತ್ನನ ನಾನ್ ಮಾಡಕ್ಕಿಲ್ಲ. ದಿಟ ಹೇಳ್ತಿದ್ಯಾ? ಯಾಕೆ, ನನ್ ಮ್ಯಾಕ್ ನಂಬಿಕೆ ಇಲ್ವೇ? ನೋಡು ಪಲ್ಲವಿ, ಅವನು ನನ್ನ ಮೆಸ್ನಾಗೆ ಕೆಲಸ ಮಾಡ್ತಾನ ಆಟೆ. ನನ್ನ ಮನ್ಸ್ನಾಗ ಅವನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾದ್ರೆ ನಾನ್ ಕಾಳಿನ ಪಿರುತಿ ಮಾಡಿದ್ರೆ ನಿಂಗೆ ಯೋನ್ ಅಭ್ಯಂತರ ಇಲ್ಲ ಅಲ್ವಾ ಅಕ್ಕ? ಏನೋ ನೀನ್ ಕಾಳಿನ ಪಿರುತಿ ಮಾಡ್ತಿದ್ಯಾ? ಹೌದು ಸಹನಾ ಅಕ್ಕ, ಅವನ್ ಒಳ್ಳೆತನ ನಂಗೆ ಸ್ಯಾನೆ ಇಷ್ಟ ಆಗ್ಬಿಟ್ಟದೆ. ಇದಕ್ಕೆ ಕಾಳಿ ಒಪ್ಕೊಂಡವನ? ನಮ್ಮವ್ವ ಬೈದೋಳೆ ಅಂತ ನನ್ ಮ್ಯಾಗ ಗುರ್ರ ಅಂತವನೆ. ಮನ್ಸಾಗ್ ಪಿರುತಿ ಇದ್ರು ನಾಟಕ ಆಡ್ತವನ ಅಂತ ಅನ್ಮಾನ. ಸಹನಾಕ್ಕ, ನನ್ ಪಿರುತಿಗೆ ನೀನ್ ಬೆಂಬಲ ಕೊಡ್ತೀಯಾ? ಖಂಡಿತವಾಗ್ಲೂ ಕೊಡ್ತೀನಿ ಕಣೆ. ನೀವಿಬ್ರು ಸುಖವಾಗಿರ್ತೀನಿ ಅಂತಂದ್ರೆ ಮೊದ್ಲು ಖುಷಿ ಪಡೋದೆ ನಾನು. ಹಂಗಾರೆ ಸಹನಾಕ್ಕ, ನೀನೇ ಹೋಗಿ ಕಾಳಿತವ್ ನನ್ ಪಿರುತಿ ವಿಷಯ ಮಾತಾಡಿ ನನ್ನ ಒಕ್ಕೋ ಅಂತ ಹೇಳ್ತೀಯಾ? ನೋಡ್ ಪಲ್ಲವಿ, ಯಾವ್ದೇ ಪಿರುತಿನ ಬಲವಂತವಾಗಿ ಪಡ್ಕೊಳಕ್ ಆಗಕ್ಕಿಲ್ಲ. ನೀನ್ ಹೇಳಿದ್ರೆ ಅವ್ನ್ ಕೇಳ್ತಾನೆ ಸಹನಾಕ್ಕ. ತೆಪ್ಪು ಕಣವಿ, ಪಿರುತಿ ವಿಚಾರವಾಗಿ ಯಾರು ಶಿಫಾರಸ್ ಮಾಡಬಾರ್ದು. ನೀನೇ ಒಂದ್ಕಿತ ಪ್ರಯತ್ನ ಪಡು. ನಾನ್ ಪ್ರಯತ್ನ ಪಡ್ತೀನಿ ಅಕ್ಕ, ಆದ್ರೂ ಒಂದೇ ಒಂದ್ಕಿತ ನೀನ್ ಮಾತಾಡು ಪ್ಲೀಸ್. ಸರಿ, ಒಂದ್ ಮಾತು ಹೇಳಿ ನೋಡ್ತೀನಿ. ಸಹನಾಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು. ಗುರು, ಹಿಂಗೆ ಸೇರ್ತೀವಿ ಅಂತ ಗೊತ್ತಿದ್ರೆ ಒಂದು ಫುಲ್ ಬಾಟ್ಲ್ ಅರೇಂಜ್ ಮಾಡ್ತಿದ್ದಲ್ಲ ಗುರು. ಈ ಚಳಿಗೆ ಮಸ್ತಾಗಿರೋದು. ಲೈ,
ನಾನು ಕುಡಿಯೋಕಿಲ್ಲ ಅಂತ ಗೊತ್ತಿಲ್ವಲ್ಲ. ಕಳ್ಮಾವ ಅವ್ನ್ ಕುಡಿಬೇಕು ಅನಿಸ್ತಿರೋದಕ್ಕೆ ನಿಮ್ಮನ್ನ ನೆಪ ಮಾಡ್ಕೊಂಡವನೇ ಬಾವ. ಲೈ ನೀನು ಕುಡಿಬೇಡಕಲ್ಲ, ಕಳ್ಳು ಬುಟ್ಟಿ ಸುಟ್ಟೋಯ್ತದೆ. ಆಮ್ಯಾಕೆ ಸಾನ ಒಪ್ಕೊಂಡು ಮದುವೆ ಆದರೂ ಒಟ್ಟಿಗೆ ಸಾನ ದಿವಸ ಬದುಕಾಕಿಲ್ಲ. ಹುಷಾರ್. ಹೌದಲ್ವಾ? ನೀನು ಹೇಳ್ತಿರೋ ದಿಟ್ಟನೆ ಗುರು. ನಾನು ಇನ್ಮೇಲೆ ಕುಡಿಯೋಕಿಲ್ಲ. ನೋಡಿ ಬಾವ, ಅಕ್ಕನ ಹೆಸರು ಹೇಳ್ತಿದ್ದಂಗೆ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಾವನೆ, ಆದ್ರೆ ಮನಸ್ಸಿನಾಗೆ ಕುಡಿಬೇಕು ಅನ್ನೋ ಆಸೆ ಇನ್ನೂ ಅದೇ. ಲೇ ಸುಮ್ಕಿರ್ಲ, ಹಂಗೇನಿಲ್ಲ. ಸುಮ್ಮ ಗಂಡನ ಮನೆ ಬೇರೆ ಹೋದ್ಲು, ಸಚಿನ್ ಸುಮ್ಮ ಇಬ್ರು ಒಂದಾದ್ರಲ್ಲ, ಅದಕ್ಕೆ ಖುಷಿ ಕುಡಿಮಾ ಅಂತ ಹೇಳ್ದೆ ಆಟೆಯ. ಹೆಂಗೋ ಆ ಕೊರವಂಜಿ ಸರಿಯಾದ ಸಮಯಕ್ಕೆ ಬಂದು ನಮ್ ಸಚಿನ್ ಸುಮನ್ನ ಒಂದ್ ಮಾಡಿದ್ಲು ಅಲ್ವಾ ಬಾವ? ಹೌದು ಕಲ, ಆ ಕೊರಂಜಿ ಮೂಲಕ ನನ್ನ ಬಂಗಾರನ ಅವರಿಬ್ಬರನ್ನ ಒಂದ್ ಮಾಡಿದ್ರು ಅನ್ಸ್ತೈತೆ. ಗುರು, ನಿಮ್ಮ ಅವ್ವ ಇದ್ದಾಗ್ಲೂ 4 ಜನಕ್ಕೆ ಒಳ್ಳೇದೇ ಮಾಡ್ತಿದ್ರು. ಓದ್ಬೇಕು ಒಳ್ಳೇದೇ ಮಾಡ್ತವ್ರೆ. ಒಳ್ಳೆ ತಾಯಿ ಗುರು. ಆದ್ರೆ ಅಂತ ದೇವ್ರಂತ ನನ್ನ ಬಂಗಾರ ಕೂರ್ಬೇಕಾಗಿರೋ ಕುರ್ಚಿನಾಗೆ ಒಂದು ವಿಷಕಾರಿ ಅವ್ ಕೂರಕ್ಕೆ ಸಂಚು ಮಾಡ್ತೈತೆ. ಅದನ್ನ ನೆನ್ಸ್ಕೊಂಡ್ರೆ ನಿಮ್ ಮೈಯೆಲ್ಲ ಉರಿತೈತೆ ಕಂಡ್ರಲ್ಲ. ಏನ್ ಹೇಳ್ತಿದ್ದೀರ ಬಾವ? ಆ ರಾಧಾ ಎಲೆಕ್ಷನ್ ನಿಂತ್ಕೊಂಡು ನಮ್ಮೊಬ್ಬನ ಜಾಗಕ್ಕೆ ಬರಕ್ ನೋಡ್ತಾವಳೆ. ಅದನ್ನ ನೆನ್ಸ್ಕೊಂಡ್ರೇನೆ ನಂಗೆ. ಗುರು, ಅವಳು ನಿಂತ್ಕೊಂಡು ಡೇಟ್ಗೆ ಗೆಲ್ಲೋದಕ್ಕೆ ಅವಳೇನ್ ಮಹಾತ್ಮನ? ಕೂತಾಂತರದ ನರಿ ಅವಳು. ನಮ್ ಬಂಗಾರಮ್ಮ ಅವರು ಅಂದ್ರೇನೋ, ಅವ್ರ ಗತ್ತು ಅಂದ್ರೇನೋ. ಗುರು, ನಮ್ ಜನ ನಾಯಿ ನರಿನೆಲ್ಲ ಗೆಲ್ಸಕ್ಕಿಲ್ಲ ಬಿಡು. ಇಲ್ಲ ಕಲ, ಅವ್ರ ರಾಧಾ ಒಂಥರ ಸಂಚ್ ಮಾಡೋ ನರಿ ಇದ್ದಂಗೆ ಜನಗಳನ್ನ ಯಾಮಾರಿಸ್ಬಿಡ್ತಾಳೆ. ಒಂದ್ ವೇಳೆ ಅವಳೇನ ಗೆದ್ಬಿಟ್ರೆ ನನ್ ಬದುಕಿದ್ದು ಸತ್ತಂಗೆ. ಗುರು, ತುಮ್ಕೆ ಬಿಡ್ತವನು. ಇಷ್ಟಕ್ಕೆಲ್ಲ ಯಾಕೆ ಸಹಾಯ ಮಾತಾಡ್ತೀಯ? ಅವಳು ನಿಂತ್ರ ತಾನೆ ಗೆಲ್ಲೋದು. ಅವಳು ನಿಲ್ದಂಗೆ ಮಾಡ್ರೆ ಆಯ್ತು ಬಿಡು. ಇಲ್ಲ ಕಲ, ಅವಳು ನಿಲ್ಬೇಕು. ನಿಂತು ಈ ನಾಯವಾಗಿ ಸೋಲಬೇಕು. ನಮ್ಮೊಬ್ಬನ ಹೆಸರು ಮುಂದೆ ಅವಳು ಠೇವಣಿ ಕಳ್ಕೊಂಡು ಓಡಬೇಕು. ಮತ್ತೆ ನಮ್ಮೊಬ್ಬನ ಸ್ಥಾನ ಅಂದ್ರೆ ಎದ್ರಬೇಕು. ಗುರು, ಇಸಿಯ ಹೇಳ್ದಲ್ವಾ, ನಾವು ನೋಡ್ಕೋತೀವಿ ಬಿಡು. ನೀನ್ ಹೋಗಿ ನೆಮ್ಮದಿಗೆ ಮಲ್ಕೋ ಗುರು. ಇನ್ಮ್ಯಾಗ ನಂಗೆ ನೆಮ್ಮದಿ ನಿದ್ದೆ ಬರಕಿಲ್ಲ ಕಂಡ್ರಲ್ಲ. ರಾಧನ್ ಸೋಲ್ ನೋಡಿದ್ಮ್ಯಾಕೆ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು.